ಸ್ನೇಹಿತರೆ, ಇದು ಆಂಡರ್ಸನ್ ಪೇಟೆ ಸರ್ಕಲ್ಲು. ಈ ಸರ್ಕಲ್ ಇವತ್ತು ನಾವು ನಿಮಗೆ ತೋರಿಸುವ ಕಾರಣ ಏನಂದರೆ, ಯಾವಾಗ ನಗರ ಅಭಿವೃದ್ಧಿ ಮಾಡಬೇಕಂತ ಕಾಮಗಾರಿಗಳು ಮುಂದುವರಿಸ್ತಾರೋ ಆವಾಗ KGF ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಯಾವುದಾದ್ರೂ ಒಂದು ಕೊರತೆಯನ್ನು ಇಟ್ಟೇ ಮಾಡ್ತಾರೆ. ನೋಡಿ, ಇದು ಈ ಸ್ಥಳ ಬಂದು ಇಲ್ಲಿ ಚರಂಡಿ ಮತ್ತು ಫುಟ್ಪಾತ್ ಅಳವಡಿಸ್ಬೇಕಾಗಿತ್ತು. ಯಾವುದೇ ಕಾರಣಕ್ಕೂ ಏನಕ್ಕೆ ಗೊತ್ತಿಲ್ಲ, ಅದನ್ನು ಹಂಗೆ ಪೆಂಡಿಂಗ್ ಇಟ್ಟಿದ್ದಾರೆ. ಸುಮಾರು MLA ಎಲೆಕ್ಷನ್ ಬರುವಾಗ ಈ ರಸ್ತೆಯನ್ನು ಅಗಲೀಕರಣ ಮಾಡ್ತೀವಿ ಅಂದ್ಬಿಟ್ಟು ಇಳಿದು ಮಾಡೋಕ್ಕೆ ಶುರು ಮಾಡಿದ್ರು. ಆ ಕಡೆ ಬಲಗಡೆ ಚರಂಡಿ ಮತ್ತು ಫುಟ್ಪಾತ್ ಅಳವಡಿಸಿದ್ದಾರೆ. ಸುಮಾರು ಇಲ್ಲಿ 200 ಮೀಟ್ರ್ 300 ಮೀಟರ್ ಇರ್ಬೋದು. ಇದನ್ನು ಹಂಗೆ ಪೆಂಡಿಂಗ್ ಇಟ್ಟಿದ್ದಾರೆ. ಸುಮಾರು ಸಾರ್ವಜನಿಕರು ಹೋರಾಟಗಳು ಮಾಡಿ ಬೇಡಿಕೆಗಳಿಟ್ಟಿದ ನಂತರ ಈ ರಸ್ತೆ ತಾರು ಹಾಕುವ ಕೆಲಸವನ್ನು ಮಾಡಿದ್ರು. ಈ ಫುಟ್ಪಾತ್, ಈ ಚರಂಡಿ ಮತ್ತು ಫುಟ್ಪಾತ್ ಅಳವಡಿಸುವ ಕೆಲಸವನ್ನು ಯಾವುದೇ ಕಾರಣಕ್ಕೋಸ್ಕರ ನಗರಸಭೆಯವರು ನಿಲ್ಲಿಸಿದ್ದಾರೆ ಅಂತ ಮಾಹಿತಿ ಇಲ್ಲ. ಹೇಳೋರಿಲ್ಲ, ಕೇಳೋರು ಇಲ್ಲ. ಯಾವುದೇ ಕಾಮಗಾರಿಗಳು KGF ಅಲ್ಲಿ ನಡೆಯುವಾಗ ಇದೇ ಥರ ಪೆಂಡಿಂಗ್ ಇಡ್ತಾರೆ. ಪೆಂಡಿಂಗ್ ಇಟ್ಬಿಟ್ಟು ಅದನ್ನು ಕೊರತೆಯಾಗಿ ಇರ್ತದೆ. KGF ಅಲ್ಲೇ ಚರಂಡಿ ಫುಟ್ಪಾತ್ ಅಂದ್ರೇ ಇದುವರೆಗೂ ಎಲ್ಲ ಫೇಲರ್ ಕೆಲಸಗಳಾಗಿದೆ. ಸಕ್ಸಸ್ ಕೆಲಸಗಳು ಯಾವುದೂ ಆಗಿಲ್ಲ. ಸಾರ್ವಜನಿಕರು ನಮ್ಮಲ್ಲಿ ಬೇಡಿಕೆ ಇಡ್ತಾ ಇದ್ದಾರೆ. ನೋಡಿ, ಇದು ಸುಮಾರು ಹೋರಾಟಗಳ ನಂತರ ಮೀಡಿಯನ್ ಹಾಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ರಸ್ತೆ ಮಧ್ಯದಲ್ಲಿ ಮೀಡಿಯನ್ ಹಾಕಿ ಇದು ಡಬಲ್ ರೋಡ್ ಅಂತ ತೋರಿಸ್ತಾರೆ. ಇದು ಡಬಲ್ ರೋಡು ಮಾಡುವ ಕೆಲಸವನ್ನು ಸುಮಾರು 2 ವರ್ಷಗಳ ಹೋರಾಟದ ನಂತರ PWD ಮತ್ತು ಗುತ್ತಿಗೆದಾರರು ಇಳಿದು ತಾರು ಹಾಕಿದ್ದಾರೆ. ಮತ್ತು ಈಗ ಮೀಡಿಯನ್ ಅಳವಡಿಸುವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನೋಡಿ, ಆ ಕಡೆ ಬಲಗಡೆ ಫುಟ್ಪಾತು ಮತ್ತು ಚರಂಡಿ ಇದೆ. ಏನೇ ಬಲಗಡೆ ಚರಂಡಿಗಳು ಫುಟ್ಪಾತ್ಗಳಿದ್ರೂ ಎಡಗಡೆ ಲೆಫ್ಟ್ ಸೈಡು ಇನ್ನು ಫುಟ್ಪಾತು ಮತ್ತು ಚರಂಡಿ ಹಾಕುವ ಕೆಲಸವನ್ನು ಹಂಗೆ ಪೆಂಡಿಂಗ್ ಇಟ್ಟಿದ್ದಾರೆ. ಇದು ಡಬಲ್ ರೋಡು ಅಂತ ಗುರುತಿಸಿದ ನಂತರ ಮತ್ತೆ ಇಲ್ಲಿ ಗೊಂದಲಗಳು ಆಗ್ಬೋದು. ಈ ವಿದ್ಯುತ್ ಕಂಬಗಳು ರಸ್ತೆ ಮಾರ್ಜಿನಲ್ಲೇ ಇದೆ ಅಂತ ನಾವು ಸುಮಾರು ಬಾರಿ ಸುದ್ದಿಗಳು ಮಾಡಿದ್ದೀವಿ. ಆದರೆ ಏನೋ ಕಂಬ ಅಗಲ ಇತ್ತು ಅಂದ್ಬಿಟ್ಟು ಕಟ್ ಮಾಡಿ ತೆಗೆದುಕೊಂಡು ಹೋಗಿದ್ದಾರೆ. ಈಗ ಈ ತಿಂಗಳಿಂದ ಈ ಮೀಡಿಯನ್ ಹಾಕುವ ಕೆಲಸಗಳನ್ನು ಗುತ್ತಿಗೆದಾರರು ಮಾಡ್ತಾಯಿದ್ದಾರೆ. ಮತ್ತು ಈ ರಾಮರ ದೇವಸ್ಥಾನದ ಹತ್ರ ಸ್ವಲ್ಪ ರೋಡು ಶಾರ್ಟ್ ಬರ್ತಾ ಇದೆ ಅಂತ ಸಾರ್ವಜನಿಕರು ನೊಂದುಕೊಳ್ತಾ ಇದ್ದಾರೆ. ನೋಡಿ, ಇದು ಫುಟ್ಪಾತು ಚರಂಡಿ ಇರೋ ಜಾಗ. ಇಲ್ಲಿ ನೋಡಿದ್ರೆ ಏನಿಲ್ಲ, ಹಂಗೆ ಸುಮ್ಮನೆ ತಾರು ಹಾಕಿದ್ದಾರೆ. ನೋಡಿ, ಇಲ್ಲಿ ವಿದ್ಯುತ್ ಪರಿವರ್ತಕ ಇತ್ತು, ಇದನ್ನು ತೆಗಿಲೇಬೇಕಂತ ಒತ್ತಡಗಳಾದ ನಂತರ ತೆಗೆದಿದ್ದಾರೆ. ಆದರೆ ಇಲ್ಲಿ ಫುಟ್ಪಾತು ಮತ್ತು ಚರಂಡಿ ಬರಬೇಕಾಗಿತ್ತು. ಕಾನೂನು ಅಂದರೆ ಎಲ್ಲರಿಗೂ ಒಂದೇ. ನೋಡಿ, ಎದುರುಗಡೆ ಕಾಣ್ತಾ ಇದೆಯಲ್ಲ, ಅದು ಚರಂಡಿ ಫುಟ್ಪಾತು. ಅದೇ ಥರ ಎದುರುಗಡೆನೇ ಇರಬೇಕು. ಒಂದು 200 ಮೀಟ್ರ್ ಅಥವಾ 300 ಮೀಟ್ರ್ ಒಳಗಡೆ ಇರ್ಬೋದು. ಈ ಚರಂಡಿಗಳು ಇಲ್ಲಿ ಇನ್ನೂ ಕಟ್ಟಿಲ್ಲ, ಕಾಮಗಾರಿನೂ ಪ್ರಾರಂಭ ಆಗಿಲ್ಲ. ಆದರೆ ಈ ಚರಂಡಿ ಮತ್ತು ಫುಟ್ಪಾತ್ ಬರ್ತಕ್ಕಂಥ ಸ್ಥಳದಲ್ಲೇ ಕನ್ನಡ ಸಂಘದ ಬಾವಟದ ಕಂಬ ಇದೆ. ಈ ಕಂಬವನ್ನು ತೆಗೆದು ಬೇರೆ ಕಡೆ ಹಾಕಬೇಕು. ಅದನ್ನು ಪೆಂಡಿಂಗ್ ಇಟ್ಟಿದ್ದಾರೆ. ಯಾರಿಗೆ ಭಯ ಬಿದ್ದು, ಏನಕ್ಕೆ ಭಯ ಬಿದ್ದು ಇದನ್ನು ಹಂಗೆ ಬಿಟ್ಟಿದ್ದಾರೆ ಅಂತ ಮಾಹಿತಿ ಇಲ್ಲ. ನೋಡಿ, ಈಗ ನಾವು ನೇರಾಗಿ ತೋರಿಸ್ತಾ ಇರೋದು, ನಾಳೆ ಫುಟ್ಪಾತು ಚರಂಡಿ ಬಂದರೆ ಈ ಕಂಬ, ಈ ಬಾವಟದ ಕಂಬ ರಸ್ತೆ ಮಾರ್ಜಿನಲ್ಲಿ ಬರುತ್ತೆ. ಹೊಸ ಕೆಲಸಗಳು ಪ್ರಾರಂಭ ಮಾಡುವಾಗ ಏನು ಅಡೆಕಟ್ಟುಗಳು ಇದೆಯೋ ಅದನ್ನು ಸರಿಪಡಿಸಿದ ನಂತರ ರಸ್ತೆಗಳನ್ನು ಹಾಕಬೇಕು ಹೊತ್ತು ಈ ಥರ. ನೋಡಿ, ಇದು ಮೀಡಿಯನ್ನು ಈ ಪಕ್ಕದಲ್ಲೇ ಲೆಫ್ಟ್ ಸೈಡ್ ನೋಡಿ, ಆ ಕಂಬ ಇದೆ, ಆ ಬ್ರಿಡ್ಜಿಗೆ ಕಟ್ಟಡಗಳು ಇದೆ, ಕಂಬ ಇದೆ. ಆ ಅಯ್ಯಪ್ಪ ಕೂತಿದ್ದಾರೆ ನೋಡಿ, ಅದು ಹಿಂಭಾಗದಲ್ಲಿ ಫುಟ್ಪಾತು ಮತ್ತು ಚರಂಡಿ ಬರಬೇಕು. ಚರಂಡಿ ಫುಟ್ಪಾತ್ ಅಲ್ಲಿ ಹಾಕಿದ್ರೆ ಇಲ್ಲಿ ಕಂಬ ಬರಬೇಕು. ಇದು ಯಾವಾಗ ಮಾಡ್ತಾರೋ ಹೆಂಗೆ ಮಾಡ್ತಾರೋ ಅದು ಗೊತ್ತಿಲ್ಲ. ಅಧಿಕಾರಿಗಳಿಗೆ ದಿಕ್ಕು. ನಮಸ್ತೆ.